ಹಿರಿಯೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷದ ಮುಖಂಡರುಗಳ ಸಭೆ ಕರೆದಿದ್ದೇನೆ. ಹಿರಿಯೂರಿನ ವಿಧಾನಸಭಾ ಚುನಾವಣೆ ಅಕಾಲಿಕವಾಗಿ ಏನು ಸುಧಾಕರ್ ಅವರ ಮರಣದ ಹಿನ್ನೆಲೆಯಲ್ಲಿ ಯಾವಾಗ ಬೇಕಾದರೂ ಚುನಾವಣೆ ಬರ್ಬೋದು. ಆ ದೃಷ್ಟಿಯಿಂದ ಇವತ್ತು ಎಲ್ಲ ನಮ್ಮ ಮುಖಂಡರುಗಳ ಅಭಿಪ್ರಾಯ ಪಡೆಯತಕ್ಕಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಕರೆದಿದ್ದೇನೆ. ಇದು ಒಂದು ಭಾಗ ಹಿರಿಯೂರಿನ ವಿಷಯ. ಆದರೆ ಒಂದು ನಮ್ಮ ಮಾಧ್ಯಮದ ಮಿತ್ರರಲ್ಲಿ ಒಂದು ಮನವಿ ನಾನು ಮಾಡ್ತಕ್ಕಂಥದ್ದು, ಮೊನ್ನೆ ನಡೆದಂಥ ವಿಧಾನ ಪರಿಷತ್ತಿನ ಚುನಾವಣೆ, ನಾನು ಚುನಾವಣೆ ಗೆಲ್ತೀನಿ ಅಂತ ಅಭ್ಯರ್ಥಿ ಹಾಕಿದ್ದಲ್ಲ. ಇದು ಮುಂದಿನ ದಿನಗಳು ಯಾವ ರೀತಿ ಆಗಬಹುದು ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಹಾಕಿದಂಥದ್ದು. ಅದು ನನ್ನ ಪಕ್ಷ ಯಾವ ರೀತಿಯಲ್ಲಿ ಈಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಒಂದು ಧೈರ್ಯವಾದಂಥ ನಿರ್ಣಯಗಳನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಪರೀಕ್ಷೆ ಮಾಡಬೇಕು ಅಂತಲೇ ಅಭ್ಯರ್ಥಿ ಹಾಕಿದ್ದೆ. 2 ಸಭೆ ಮಾಡಿದ್ದೆ. ಎಲ್ಲ ಶಾಸಕರುಗಳು ಸಭೆಯಲ್ಲಿ ಇಲ್ಲ ಅಭ್ಯರ್ಥಿ ಹಾಕಲೇಬೇಕು ಅಂತಕ್ಕಂಥದ್ದು ಹಠ ಮಾಡಿದಂಥದ್ದು ಎಲ್ಲರೂ. ಅವರ ಎಲ್ಲರ ಅಭಿಪ್ರಾಯದ ಮೇರೆಗೆ ಹಾಕಿದ್ದೆ. ಈಗ ನೆನ್ನೆನೂ ಸಭೆ ಕರೆದಿದ್ದೆ. 17 ಶಾಸಕರು ನೆನ್ನೆ ಸಭೆಯಲ್ಲಿ ಭಾಗವಹಿಸಿದರು, ಎಕ್ಸೆಪ್ಟ್ ಜಿ ಟಿ ದೇವೇಗೌಡ. ಎಲ್ಲರೂ ಸಹ ಅವರವ್ರದೇ ಆದಂಥ ಇದನ್ನು ಏನು ಕೊಟ್ಟಿದ್ದಾರೆ. ಒಂದು ನಾನು ವಿಶೇಷವಾಗಿ ಮನವಿ ಮಾಡೋದು, ಈ ಒಂದು ವಿಧಾನ ಪರಿಷತ್ತಿನ ಚುನಾವಣೆಯಿಂದ BJP ಮತ್ತು JDSನ ಮೈತ್ರಿ ಎಲ್ಲ ಒಂದು ಕಡೆ ಬಿರುಕು ಬಿಡಬಹುದು ಅಂತಕ್ಕಂಥ ಒಂದು ವಿಶ್ಲೇಷಣೆಗಳೇನಿದೆ, ಆ ಒಂದು ವಿಶ್ಲೇಷಣೆಗಳಿಗೆ ನಾನು ಹೇಳ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ BJP ಮತ್ತು JDSನ ಮೈತ್ರಿನಲ್ಲಿ ಯಾವುದೇ ರೀತಿಯ ಬಿರುಕನ್ನು ಯಾರೂ ತರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ. ಈಗ ನಾನು ಅಭ್ಯರ್ಥಿ ನಿಲ್ಲಿಸಬೇಕಾದ್ರೂ BJPಯ ಹೆಚ್ಚುವರಿ ಮತಗಳ ಬಗ್ಗೆ ವಿಜೇಂದ್ರ ಅವ್ರಿಗೂ ಮಾತಾಡಿದ್ದೇನೆ, ಅಲ್ಲಿಂದ ಅಶೋಕ್ ಅವ್ರಿಗೂ ಮಾತಾಡಿದ್ದೆ, BJPಯ ರಾಷ್ಟ್ರೀಯ ಅಧ್ಯಕ್ಷರ ಜೊತೆನೂ ಮಾತಾಡಿದ್ದೆ. ಅವರೆಲ್ಲರೂ ಸಹಮತವೂ